ಇನ್ನು ವಿರೋಧಿಗಳ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೆಂಡ ಕಾರಿದ್ದಾರೆ. ಟಿಕೆಟ್ಗಾಗಿ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಒಂದು ಗುಂಪು ವ್ಯವಸ್ಥಿತವಾಗಿ ಸಂಚು ನಡೆಸ್ತಾ ಇದೆ. ಇದನ್ನೇ ಹೈಕಮಾಂಡ್ ಕೇಳಿದ್ದು, ಅದು ಪ್ರಾಯೋಜಿತನ ನಿಜವಾದ ಹೋರಾಟನ ಅಂತ. ಈ ಷಡ್ಯಂತ್ರದಿಂದ ನಾನು ವಿಚಲಿತವಾಗಿಲ್ಲ ಅಂತ ಹೇಳಿದ್ದಾರೆ. ಸಿ.ಟಿ. ರವಿ ಟಿಕೆಟ್ ಕೇಳಿರುವುದು ನಿಜ ಅಂತ ಕರಂದ್ಲಾಜೆ ಅವರು ಹೇಳ್ತಾ ಇದ್ದಾರೆ. ಸಿ.ಟಿ. ರವಿ ಟಿಕೆಟ್ ಅಪೇಕ್ಷೆ ಪಟ್ಟರೆ ಅದು ಏನೂ ತಪ್ಪಲ್ಲ. ಪಕ್ಷದ ಕಾರ್ಯಕರ್ತರು ಟಿಕೆಟ್ ಕೇಳೋದಕ್ಕೆ ಹಕ್ಕಿದೆ. ತಮ್ಮ ಸೋಲನ್ನು ಇನ್ನೊಬ್ಬರ ಮೇಲೆ ಹೊರಿಸಬಾರದು. ಪರೋಕ್ಷವಾಗಿ ಸಿ.ಟಿ. ರವಿ ವಿರುದ್ಧ ಶೋಭಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಅವ್ರ ಸೋಲು ಅಂತಲೇ ಇಲ್ಲ, ಚಿಕ್ಕಮಗಳೂರಿನಲ್ಲಿ 5 ಕ್ಷೇತ್ರವನ್ನು ಸೋತರು ಬಿಜೆಪಿಯವರು ವಿಧಾನಸಭಾ ಚುನಾವಣೆಯಲ್ಲಿ. ಅದಕ್ಕೆ ಈಗ ಕೇಳಿ ಬರ್ತಾ ಇರೋ ರೀಸನ್ ಏನು, ಸಂಸದರು ಕೆಲಸ ಮಾಡಲಿಲ್ಲ ಅಂತ. ನನ್ನ ಮೇಲೆ ಹೊರಸಬೇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ದೊಡ್ಡ ಪ್ರಾಜೆಕ್ಟನ್ನು ನಾವು ನೋಡಿದ್ದೀವಿ. 10 ವರ್ಷಗಳಾದರೂ 15 ವರ್ಷ ಆದರೂ ಹಿಂದಿನ ಸರ್ಕಾರಗಳು ಬಂದು ಬದಲಾವಣೆ ಆಗ್ತಾ ಇದ್ರು ಕೂಡ ಅದನ್ನು ಪೂರ್ಣ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ತಾನು ಹಾಕಿದಂಥ ಶಿಲಾನ್ಯಾಸಕ್ಕೆ ತಾನೇ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಈ ದೇಶದಲ್ಲಿ ಮಾಡ್ತಿದ್ದಾರೆ. ನಮ್ಮೆಲ್ಲ ಇಲಾಖೆಗಳಿಗೆ ಕೂಡ ಅದೇ ಸೂಚನೆ ಕೊಟ್ಟಿದ್ದಾರೆ. ಇವತ್ತು KVKಗೆ ನಾನು ಶಿಲಾನ್ಯಾಸ ಮಾಡಿ ಹೋಗಿದ್ದೆ, ಇವತ್ತು ಉದ್ಘಾಟನೆ ಬಂದಿದ್ದೀನಿ. ಈ ರೀತಿ ದೇಶದಾದ್ಯಂತ ನಮ್ಮ ಎಷ್ಟು ಏರ್ಪೋರ್ಟ್ಗಳಿದ್ದೆವೋ ಅದನ್ನು 10 ವರ್ಷದಲ್ಲಿ ನಾವು ಡಬಲ್ ಮಾಡಿದ್ವಿ. 74 ಏರ್ಪೋರ್ಟ್ ಇತ್ತು, 74 ಹೊಸದು ಜೋಡಿಸಿದ್ವಿ. ನಮ್ಮ ಹೈವೇಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ವಿ. ಎಲ್ಲ ಸ್ಟೇಟ್ ಹೈವೇಗಳನ್ನು ಕೂಡ ಅಪ್ಗ್ರೇಡೇಷನ್ ಮಾಡಬೇಕು, ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕನ್ನುವಂಥದ್ದಕ್ಕೆ ಒತ್ತು ಕೊಟ್ಟಿದ್ದೀವಿ. ನಮ್ಮ ರೈಲ್ವೆ, ಹಿಂದೆ ರೈಲ್ವೆ ಅಂದರೆ ವಾಸನೆ, ರೈಲ್ವೆ ಅಂದರೆ ಹಳೆ ಡಬ್ಬಿ, ರೈಲ್ವೆ ಅಂದರೆ ತಿಗಣೆ ಇದಿತ್ತು. ಆದರೆ ಇವತ್ತು ರೈಲ್ವೆಗೆ ಹೊಸ ಕಾಯಕಲ್ಪ ಕೊಟ್ಟಿದ್ದೀವಿ. ಸೊ ಶೋಭಾ ಕರಂದ್ಲಾಜೆ ಅವರು ಅಂದರೆ ಅವರು ಪಕ್ಷದ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸಚಿವರಾಗಿ ಅವರು ಮಾತನಾಡ್ತಾ ಇದ್ದಾರೆ. ಅದು ಅಟ್ ದ ಸೇಮ್ ಟೈಮ್ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ.